ಹಲೋ ಗೈಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತಿನ ವಿಡಿಯೋ ಟಾಪಿಕ್ ಏನಪ್ಪ ಅಂದರೆ, ಹೇಳ್ತೀನಿ. ಅಂದರೆ ಮೇಜರ್ ಪ್ರಾಬ್ಲಮ್ ಬಂದಿದೆ. ಇದು ನಂದು ಇದು ಸಲಾರ್ದು. ಇವಾಗ ಏನು ಮಾಡಬೇಕು ಫುಲ್ ಕನ್ಫ್ಯೂಸ್ ಆಗಿದ್ದೀನಿ ಗೈಸ್. ಯಾಕಂದರೆ ಇದು 3 days ಬ್ಯಾಕ್, ಅಂದರೆ ಭಾನುವಾರ ಅನ್ಕೊತೀನಿ. ಭಾನುವಾರ ಇದು ಹೈವೇಗೆ ನುಗ್ಗಿತ್ತು ನಮ್ಮ ಸಲಾರು. ಅದು ನಾನು ಎತ್ತಿರಲಿಲ್ಲ, ನಮ್ಮ ರಿಲೇಷನ್ ನಮ್ಮ ಅಣ್ಣ ಅವ್ರು ಎತ್ಕೊಂಡು ಹೋಗಿದ್ರು. ಹೈವೇಲಿ ಮೈಸೂರು ಟ್ರಿಪ್ ಹೊಡೆದಿದ್ರು. ಕೆಲಸ ಇರೋದ್ರಿಂದ ನಾನು ಕೊಟ್ಟಿದ್ದೆ ಅವ್ರಿಗೆ. ಅದು ಏನಾಗಿದೆ ಅಂದರೆ, ಹೋಗ್ಬೇಕಾದ್ರೆ ಚೆನ್ನಾಗೇ ಹೋಗಿದ್ದಾರೆ. ಬರೋ ಟೈಮಲ್ಲಿ ಏನಾಗಿದೆ ಅಂದರೆ, ಅದು ಏನಂತ ಹೇಳೋದು ಅಂತಲೇ ಗೊತ್ತಾಗ್ತಲ್ಲ. ನಂದು ನಂಬರ್ ಪ್ಲೇಟ್ ಇದೆಯಲ್ಲ ಗೈಸ್, ಅದು ಎಲ್ಲೋ ಬಿದ್ದೋಗಿದೆ. ಇವಾಗ ಅದನ್ನು ಹೊಸ್ದಾಗಿ ಆರ್ಡ್ರ್ ಮಾಡಬೇಕು. ತಗೊಂಡು 2 months ಆಗಕ್ಕೆ ಬಂತು, ನಂಬರ್ ಪ್ಲೇಟ್ ಬಿದ್ದೋಗೈತೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಅದೇ ಅಪ್ಲೈ ಮಾಡೋದ ಏನು ಕತೆ ಎಲ್ಲ ಕನ್ಫ್ಯೂಷನಲ್ಲಿದ್ದೀನಿ. ಅದಕ್ಕೆ ಸುಮ್ಮನಿದ್ದೀನಿ. ಮುಂದ್ಗಡೆ ನಂಬರ್ ಪ್ಲೇಟ್ ಇದೆ, ಹಿಂದ್ಗಡೆ ಇಲ್ಲ. ಇವಾಗ ಹಾಕ್ಸೋಕೆ ಅದು ಎಷ್ಟು ಚಾರ್ಜ್ ಆಗುತ್ತೋ ಗೊತ್ತಿಲ್ಲ. ಯಾರ್ಯಾರು ಗೊತ್ತಿದ್ದರೆ ಹಾಕ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬ್ರೋ, ನಾನು ಇಷ್ಟಕ್ಕೆ ಹಾಕ್ಸಿದ್ದೆ, ನಂದು ಇಷ್ಟು ಖರ್ಚಾಗಿತ್ತು ಅಂತ. ನಾನು ಒಂದು ಸ್ವಲ್ಪ ಅಮೌಂಟ್ ಅಡ್ಜಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏಕೆಂದರೆ ಹೊಸ ಗಾಡಿ ಆದಮೇಲೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಕೊಡಬಾರ್ದು, ಆರಾಮಾಗಿರಬೇಕು. ಮತ್ತು ಇನ್ನೊಂದು ಎಲ್ಲರಿಗೂ ಹೇಳೋದು ಅಂದರೆ, ನಾರ್ಮಲ್ ಪಿನ್ ಕೊಡ್ತಾರಲ್ಲ ಅದರಲ್ಲಿ ಹಾಕ್ಸ್ಬೇಡಿ. ಸ್ಕ್ರೂ ಕೊಡ್ತಾರೆ, ಸ್ಕ್ರೂ ಹಾಕ್ಸ್ಕೊಳ್ಳಿ. ಅದು ನಿಮ್ಮ ಬೈಕ್ ಇರೋ ಗಂಟನೂ ಇರುತ್ತೆ. ಈ ಥರ ಇದು ಕೊಟ್ಟರೆ ಏನು ಪ್ರಾಬ್ಲಮ್ ಆಗುತ್ತೆ, ಈ ಥರ ನಟ್ಟೇನೋ ಕಳ್ಕೊತು ಅಂದರೆ ಪಕ್ಕಾ ಅದು ಸ್ಮೋಕೆ ನಂಬರ್ ಪ್ಲೇಟು. ಸುಮ್ಮನೆ ದುಡ್ಡು ಯಾಕೆ ವೇಸ್ಟ್ ಮಾಡ್ತೀರಾ? ಫಸ್ಟು ಸ್ಕ್ರೂಗಳು ಹಾಕ್ಸ್ಕೊಳ್ಳಿ ಅಂತ. ಇದಕ್ಕಿಂತ ಜಾಸ್ತಿ ಸ್ಕ್ರೂಗಳು ಜಾಸ್ತಿ ಯೂಸ್ ಮಾಡಿ. ನಂತರ ಆಗೋಗುತ್ತೆ ಇಲ್ಲಾಂದರೆ ನಿಮ್ಮ ಪರಿಸ್ಥಿತಿ. ಇದೇ ವಿಡಿಯೋ ಟಾಪಿಕ್ಕು. ನಂಬರ್ ಪ್ಲೇಟ್ ಇರಲಿಲ್ಲ. ಮತ್ತು ನಿಮಗೆ R15 V4 ರೇಸಿಂಗ್ ವೈಟು ರಿವ್ಯೂ ಮಾಡ್ತೀನಿ. ಮತ್ತು ಅದ್ರ ಡೌನ್ ಪೇಮೆಂಟ್ ಎಷ್ಟು ಎಲ್ಲ ರಿವ್ಯೂ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನನಗೆ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ವಿಡಿಯೋ ಮಾಡೋದು, ಸುಮ್ಮನೆ ಎಲ್ಲ ವಿಡಿಯೋ ಮಾಡಲ್ಲ. ಯಾಕಂದರೆ ಸಬ್ಸ್ಕ್ರೈಬರ್ ಇಲ್ಲ ಅಂದಮೇಲೆ ಸಬ್ಸ್ಕ್ರೈಬರೇ ಇಲ್ಲ ಅಂದರೆ ವೀಡಿಯೋ ಮಾಡಿ ಏನು ಪ್ರಯೋಜನ ಹೇಳಿ? ಅದಕ್ಕೆ ಹೇಳೋದು, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ನಿಮ್ಮ ಹುಡುಗರು ಕೂಡ ಇದ್ದರೆ, ಮನೆಯವ್ರು ಯಾರ್ಯಾರು ಇರ್ತಾರೆ, ಮತ್ತು ಬೈಕ್ ರೈಸ್ ಯಾರ್ಯಾರು ಇರುತ್ತೆ ಅಂಥವ್ರಿಗೆಲ್ಲ ಶೇರ್ ಮಾಡಿ. ಅವರಾದ್ರು ನೋಡಿ ಒಂದೆರಡು ವ್ಯೂಸ್ ಬರ್ಬೋದು. ಹಾಗೆ 1-2 ಸಬ್ಸ್ಕ್ರೈಬ್ ಕೂಡ ಇನ್ಕ್ರೀಸ್ ಆಗ್ಬೋದು. ಬನ್ನಿ ಟರ್ನಿಂಗ್ ತೊಗೊಂಬಿಡೋಣ. ಏನಿದು ಈ ಥರ ಇದಾಗುತ್ತಲ್ಲ? ಡಾರ್ಲಿಂಗ್ ಕಮ್ ಡಾರ್ಲಿಂಗ್, ವಿ ಗೋ ಜಾಲಿ ರೈಡು. ಈ ಬೈಕ್ ಓಡಿಸ್ಬೇಕಾದ್ರೆ ಒಂಥರ ಫೀಲ್ ಇರುತ್ತೆ, ಯಾರಿಗೂ ಇಲ್ದಿರೋ ಫೀಲು. ಏನಂತಂದರೆ ಓಡಿಸ್ಬೇಕು. ಒಂದೊಂದು ಟೈಮಲ್ಲಿ ಏನು ಸ್ಪೀಲ್ ಕೊಡ್ತಾರಲ್ಲ ಅಷ್ಟೊಂದು. ಇನ್ನೊಂದು ಟೈಮಲ್ಲಿ ನೋಡಬೇಕು ಸುಮ್ಮನೆ. ಅದು ಒಂದೊಂದು ಟೈಮಲ್ಲಿ ಏನು ಅನಿಸಲ್ಲ, ಒಂಥರ ವಿಚಿತ್ರ ಅನಿಸುತ್ತೆ. ಏನು ಕಾರ್ ಎತ್ಕೊಬಂದೆ ಅನಿಸುತ್ತೆ ಬೈಕು. ಇನ್ನೊಂದಪ್ಪ ತಗೊಂಡಿದ್ದೆ ಒಳ್ಳೇದಾಯ್ತು ಇದನ್ನು ಅನಿಸುತ್ತೆ.
ಅಪ್ಪ ಏನ್ರಿ ಇದು ಇಷ್ಟೊಂದು ಭಾಳ ಕಷ್ಟ ಐತಿ ತಡೆಯೋದು. ಗೊತ್ತಿಲ್ಲ ರೀ ಅಪ್ಪ ಇಷ್ಟೊಂದು ಭಾಳ ಕಷ್ಟ ಐತಿ ಅಂತ. ಒಂದಪ್ಪ ಸ್ಪೀಡಲ್ಲಿ ಇದ್ಬಿಟ್ಟು ಆಮೇಲಿಂದ ಬ್ರೇಕ್ ಕಂಟ್ರೋಲ್ ಮಾಡೋದಿದೆ ನೋಡಿ, ಹೆವಿ ಕಷ್ಟ ರೀ ಅಪ್ಪ ಅದು ಭಾಳ. ಯಾಕಂದರೆ ಒಂದಪ್ಪ ಸ್ಪೀಡಲ್ಲಿ ಇರ್ತೀವಿ, ಯಾವನೋ ನಾನೊಂದು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ, ಒಬ್ಬ ಕಾರವನು ಬಂದುಬಿಟ್ಟು ಇದು ಮಾಡ್ತಿದ್ದ ಅಂತ. ಅದೇ ಥರ ಒಂದು ಸ್ವಲ್ಪ ಸ್ಪೀಡಲ್ಲಿದ್ರೂ ಅಬ್ಬಪ್ಪ ಏನಿದು, ಯಾವುದದು? ಯಾರಿಗೂ ಈ ಥರ ಹೊಡಿತಾವನೆ ಇವನು ಅಣ್ಣ. ಕೈಗೆ ಸಿಕ್ತಲ್ಲ, 70-80ರಲ್ಲಿ ಹೋಗ್ತಾಯಿದ್ದೀನಿ ಈ ರೋಡಲ್ಲಿ, ಕೈಗೆ ಸಿಕ್ತಲ್ಲ ಅಂದರೆ ಇನ್ನೆಷ್ಟು ಸ್ಪೀಡು ಯಾವ್ದು ಇರ್ಬೋದು? ಮೋಸ್ಟ್ಲಿ ಅದು ನೋಡಿದ್ರೆ ಅದು ಹೈಟ್ ಗೀಟ್ ಎಲ್ಲ ನೋಡಿದ್ರೆ ಮೋಸ್ಟ್ಲಿ ಯಾವುದೋ ಇದೇ ಇರಬೇಕು. ಬನ್ನಿ ಕ್ರಾಸ್ ಮಾಡ್ಕೊ. ನಮ್ಮ ಫೇವ್ರೇಟ್ ಜಾಗ ಬಂತು, ಇದು ಮಾಡೋದು, ರಿವ್ಯೂ ಮಾಡೋದು. ಇಲ್ಲೇ ನಾನು ಪ್ರತಿ ಸಲನೂ ವೀಡಿಯೋ ಮಾಡಿದಾಗ ಬಂದು ನಿಲ್ಸೋದು ಇಲ್ಲಿ, ಮತ್ತು ವೀಡಿಯೋ ಎಕ್ಸ್ಪ್ಲೇನ್ ಮಾಡೋದು ಇಲ್ಲಿ. ನೋಡ್ತಿದ್ದೀರಲ್ಲ, ಇದೇ ನನ್ನ R15. ಎಲ್ಲ ವೀಡಿಯೋದಲ್ಲಿ ಹೇಳ್ಕೊಂಬರ್ತಾಯಿದ್ದೀನಿ, ಬೇಜಾರಾಗಬೇಡಿ. ಇದೇ ಹೋಗಿರೋದು, ಇಲ್ಲೇ ನಂಬರ್ ಪ್ಲೇಟ್ ಹೋಗಿರೋದು. ಇದು ನಂಬರ್ ಪ್ಲೇಟ್ ಇರಲಿಲ್ಲ, ಕಿದೋಗಿತ್ತು. ಇದು ಒಂಚೂರು ಕಳ್ಕೊಂಡಿತ್ತು. ನಾನು ಅಂದಿದ್ದೆ ಬೇಡ ತಗೊಂಡೋಗ್ಬೇಡಿ ಅಂತ, ಹಂಗಿದ್ರೆ ತಗೊಂಡೋಗಿ ಬಿಡಿಸ್ಕೊಬಂದಿದ್ದಾರೆ. ಗೊತ್ತಾಗ್ತಾಯಿಲ್ಲ ಏನು ಮಾಡಬೇಕು ಅಂತ. ನನಗಂತೂ ತಲೆನೇ ಓಡ್ತಾಯಿಲ್ಲ. ತಿರ್ಗಿ ಹಾಕ್ಸೋಕ್ಕಾಗುತ್ತಾ ಏನಂತಾರೆ ಶೋರೂಮ್ ಅವರು ಗೊತ್ತಿಲ್ಲ. 1421 ಕಿಲೋಮೀಟ್ರ್ ಓಡಿಸಿದ್ದೀನಿ. ನಾನು ಓಡಿಸಿರೋದು ಬರೀ 1000 ಕಿಲೋಮೀಟ್ರು. ಇನ್ನೆಲ್ಲ ನಮ್ಮ ಅಣ್ಣನೇ ಓಡಿಸಿರೋದು 400. ಮೈಸೂರಿಗೆ ಹೋಗಿದ್ರಲ್ಲ ಆವಾಗ ಇತ್ತಿಂದ 200 ಕಿಲೋಮೀಟ್ರ್ ಆಗಿರುತ್ತೆ. ಅಲ್ಲಿಂದ ಬರೋಷ್ಟೇ ಟೈಮ್ ಆಗಿರುತ್ತೆ ಗೈಸ್. ಮತ್ತು ಇನ್ನೊಂದು ವಿಚಾರ, ವೀಡಿಯೋ ನೋಡೋದ್ರಿಂದ ನಿಮಗೆಲ್ಲ ಏನು ಪ್ರಾಬ್ಲಮ್ ಅಂತ ಗೊತ್ತಾಗ್ತಾಯಿಲ್ಲ. ಇಲ್ಲ ವೀಡಿಯೋ ಚೆನ್ನಾಗಿ ಬರ್ತಾಯಿಲ್ಲ ಅಂದರೆ ಬ್ರೋ ಚೆನ್ನಾಗಿ ಬರ್ತಾಯಿಲ್ಲ, ಬೇರೆ ಥರ ವೀಡಿಯೋ ಮಾಡಿ ಬ್ರೋ ಆ ಥರ ಅಂತ ಮಾಡ್ತೀನಿ. ಆದರೆ ಇವಾಗ ಏನಾಗಿದೆ ಅಂದರೆ ಸಿಚುವೇಶನ್ನು, ಯಾರೋ ನ್ಯಾಚುರಲ್ ವೀಡಿಯೋ ಮಾಡ್ತಾರೋ ಅವ್ರಿಗೆ ಸಪೋರ್ಟ್ ಸಿಗೋಲ್ಲ. ಆದರೆ ಈ ಹಿಂದಿದಲ್ಲಿ ಮಾಡ್ತಾರೆ ನೋಡಿ, ಅದೇ ಹುಡುಗಿರನ್ನ ಮುಂದೆ ಬಿಟ್ಬಿಟ್ಟು ಆವಾಗ ವೀಡಿಯೋ ಮಾಡೋದು, ಆ ಥರ ಆದರೆ ಚೆನ್ನಾಗಿ ವೀಡಿಯೋಗಳು ನಿಮಗೆಲ್ಲ ಆಕ್ಸೆಪ್ಟ್ ಆಗುತ್ತೆ. ನಾರ್ಮಲಾಗಿ ಗೋಪುರ ಎತ್ಕೊಂಡು ನಾವು ನಾರ್ಮಲಾಗಿ ಶೂಟ್ ಮಾಡ್ತೀವಿ ನೋಡಿ, ಅದು ನಿಮಗೆಲ್ಲ ಇಷ್ಟ ಆಗೋಲ್ಲ. ಯಾಕಂದರೆ ಅದರಲ್ಲಿ ನ್ಯಾಚುರಲ್ ಏನಿಲ್ಲ, ಒಂದು ಗರ್ಲ್ಸ್ ಇರೋಲ್ಲ, ಏನಿರಲ್ಲ. ಅದೇ ಡ್ರಾಮಾ ಮಾಡೋದಾದರೆ ಸಖತ್ತಾಗಿ ಇಷ್ಟ ಆಗುತ್ತೆ ಬ್ರೋ. ಭಲೆ ಬೇಜಾರು ನ್ಯಾಚುರಲ್ ಮಾಡೋ, ನಾವು ಹಂಗೆ ಶುರು ಮಾಡ್ಕೊಬೇಕು. ನಾವು ಅದೇ ಥರ ಶುರು ಮಾಡ್ಕೊಬೇಕು ಅಂದರೆ ಕಮೆಂಟ್ ಮಾಡಿ. ಅದೇ ಥರ ನೀವು ಹಿಂದಿ ಅವ್ರ ಥರನೇ ಸ್ಕ್ರಿಪ್ಟ್ ಮಾಡಿ ಅಂತ ಹೇಳಿದ್ರೆ ನಾನು ಸ್ಕ್ರಿಪ್ಟ್ ಮಾಡಿ ಬಿಸಾಕ್ತೀನಿ. ಎಷ್ಟೊತ್ತು ಏನಿಲ್ಲ, ಆ ಕಡೆ ಈ ಕಡೆ ಯಾರನ್ನಾರು ಒಬ್ಬನ್ನ, ನಮ್ಮ ಹುಡುಗರು ಬೇಜಾರು ಜನ ಇದ್ದಾರೆ, ಆ ಕಡೆ ಈ ಕಡೆ ಯಾರನ್ನಾರು ಒಬ್ಬನ್ನ ತತ್ತೀನಿ, ಗುದ್ದ ಥರ ಇದು ಮಾಡ್ತೀನಿ, ವೀಡಿಯೋ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ, ಮುಗೀತು. ಆದರೆ ಆ ಥರ ನಮಗೆ ಮನಸ್ಸು ಒಪ್ಪಲ್ಲ ಗೈಸ್ ಆ ಥರ ಮಾಡೋದಕ್ಕೂ. ಮಾಡಿದ್ರೆ ಸ್ವಂತ ಕಂಟೆಂಟ್ ಮಾಡಬೇಕು ಹೊರತು ಈ ಥರ ಸ್ಕ್ರಿಪ್ಟು ಎಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳೋದು, ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡದಲ್ಲೂ ಯೂಟ್ಯೂಬ್ ಚಾನಲ್ಗಳು ಅವೆ, ಬೇಜಾನ್ ಜನ ಮಾಡ್ತಾಯಿದ್ದಾರೆ. ಆದರೆ ಹಿಂದಿಯವ್ರು ಮಾಡಿದ್ದು ಒಂದು ವಾರ, ಒಂದು ತಿಂಗಳಲ್ಲಿ ನೋಡಬೇಕು. 150K ದಾಟಿರುತ್ತೆ, 50K 60 ಆ ಥರ. ಆದರೆ ಅವ್ರಲ್ಲಿ ನೋಡೋರು ಜಾಸ್ತಿ ಜನ ಇದ್ದಾರೆ, ನಮ್ಮದ್ರಲ್ಲಿ ನೋಡೋದು ಕಮ್ಮಿ ಜನ ಇದ್ದಾರೆ. ನಾವು ಏನಕ್ಕೆ ಅಂತ ವೀಡಿಯೋ ಮಾಡೋದು ಹೇಳಿ, ಎಲ್ಲ ನೀವು ನೋಡಿ ನೀವು ಪ್ರೋತ್ಸಾಹ ಮಾಡಲಿ ಅಂದ್ಬಿಟ್ಟೆ ನಾವು ವೀಡಿಯೋ ಮಾಡೋದು. ಮತ್ತು ನಮಗೆ ನಿಮ್ಗೇನು ಗೊತ್ತಿರಲ್ಲ ಆದ್ರೆ ನಾವು ತಿಳಿಸ್ಕೊಡ್ತೀವಿ, ನಮ್ಗೇನು ಗೊತ್ತಿರಲ್ಲ ನೀವು ತಿಳಿಸ್ಕೊಡ್ತೀರಿ. ಹೆಂಗಂದ್ರೆ ಅಪ್ಪ, ಈ ಕಮೆಂಟ್ ಮಾಡ್ತೀರಲ್ವ, ಕಮೆಂಟ್ ಸೆಕ್ಷನಲ್ಲಿ ಬ್ರೋ ಇಲ್ಲಿ ಈ ಥರದಲ್ಲಿ ಈ ಥರ ಒಳ್ಳೆ ಪ್ಲೇಸ್ ಇದೆ ಹೋಗಿ, ಆ ಥರ ನಿಮ್ಗೆ ಗೊತ್ತಿಲ್ಲದಿರೋ ಎಷ್ಟೋ ವಿಷಯ ನಮ್ಮ ಹತ್ರ ಇರುತ್ತೆ, ನಮ್ಮ ಹತ್ರ ಇಲ್ದಿರೋ ಎಷ್ಟೋ ವಿಷಯ ಗೊತ್ತಿಲ್ಲದಿರೋದು ನಿಮ್ಮ ಹತ್ರ ಇರುತ್ತೆ. ಅದಕ್ಕೋಸ್ಕರ ಮತ್ತೆ ವೀಡಿಯೋ ಮಾಡೋದು, ಇನ್ನೇಂದಕ್ಕೂ ಅಲ್ಲ. ಆದಷ್ಟು ನಮ್ಮ ಚಾನಲ್ಲು ಹೊಸ ಚಾನಲ್ಲು ಬ್ರೋ, ಬಡವ್ರ ಮನೆ ಹುಡುಗ ಅಂತ ಇಟ್ಕೊಂಡಿದ್ದೀನಿ. ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡಿಕೊಂಡಿರಿ. ಮತ್ತು ಪ್ರತಿದಿನ ಅಂತ ಹೇಳೋಕ್ಕಾಗಲ್ಲ, ಟೈಮ್ ಸಿಕ್ಕಿದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಇದನ್ನ ನೋಡಿದ್ರೆ ನನಗೆ ಹಳೇದು ಆಕ್ಸಿಡೆಂಟಿಗೆ ಜ್ಞಾಪನ ಬರುತ್ತೆ ನಿಜವಾಗ್ಲೂ. ಆ ಸೀನ್ ಏನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಏನಾಗೈತೆ ಅಂದರೆ, ಇಲ್ಲೇ ನಮ್ಮ ಸರ್ಕಲಲ್ಲೇ ಒಬ್ಬ ಪಾಪ ಸೈಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಹೋಗ್ತಾ ಇರ್ಬೇಕಾದ್ರೆ ಏನಾಗುತ್ತೆ ಅಂದರೆ, ಅಬ್ಬಬ್ಬ ಅರ್ರೇ ಏಯ್ ಚುಪ್ 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 ಏನೋ ನೀನು ಹುಡುಗಿರು ನೋಡ್ಬಿಟ್ರೆ ಹಿಂಗೆ ಓಡೋಗ್ಬಿಡ್ತೀಯಾ? ಸುಮ್ಮನೆ ಗುರು, ನೀವು ಹುಡುಗಿರಲ್ಲೆಲ್ಲ ಬೀಳೋಕ್ಕೆ ಹೋಗ್ಬೇಡ. ಓನ್ಲಿ ಸಿಂಗಲ್ಲು, ನೀನು ಸಿಂಗಲ್ಲಾಗೇ ಇದ್ಬಿಡು. ಏನು ಹುಡುಗಿರು ಕಂಡವ್ರು ಅಂದರೆ ಆರ್ಬಿಡ್ತಾನೆ ಆ ಥರ ಆಂಜನೇಯನ್ ಥರ. ಚಪ್ ಗೈಸ್ ಏನೋ ಹೇಳ್ತಾ ಇದ್ದೆ ನೋಡಿ, ಅದು ಕಂಟಿನ್ಯೂ ಮಾಡ್ತೀನಿ. ಯಾವ ಮಟ್ಟಕ್ಕೆ ಹತ್ತಿಸ್ಕೊಂಡು ಹೋಗಿರೋದು ಅಂದರೆ, ನೋಡೋಕೆ ಕೂಡ ಆಗ್ತಾಯಿಲ್ಲ ಆ ಹುಡುಗನ ಪರಿಸ್ಥಿತಿ. ಪಾಪ ಅವ್ರ ಮನೆಯವರು ಹೆಂಗೆ ತಗೊಂಡಿರ್ತಾರೆ ಗೊತ್ತಿರಲ್ಲ. ಏನಾಗಿದೆ ಅಂದರೆ ಫುಲ್ಲು ಅಪ್ಪಾಚಿ ಆಗೋಗಿದ್ದಾನೆ. ಒಳ್ಳೆ ಇದಿರುತ್ತೆ ನೋಡಿ, ಮಸಾಲೆ ದೋಸೆ ಇದು ಮಾಡ್ತಾರೆ ಗೊತ್ತಾ, ಸ್ಲೈಸಾಗಿ ಮಾಡಿಬಿಟ್ಟಿದೆ, ಚಪಾತಿ ಆದಂಗೆ ಆಗೋಗಿರ್ತಾನೆ. ನೋಡೋಕೆ ಬೇಜಾರಾಗೋಯ್ತು. ಅದಕ್ಕೆ ಹೇಳೋದು, ಒಂದು ದೊಡ್ಡ 6 ವೀಲರ್ ಯಾವುದೇ ಅಂತ ಆಗಲಿ, ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಒಂದು ಸ್ವಲ್ಪ ದೂರ ಇದ್ಬಿಡಿ ಅದಕ್ಕೆ. ಅದು ತಂಟೆ ಹತ್ರನೂ ಹೋಗಬೇಡಿ, ಇಲ್ಲ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಯಾವಾಗ ಅದರಿಂದ ಏನು ಅಪಾಯ ಆಗುತ್ತೋ ಅಂತ ಗೊತ್ತಾಗಲ್ಲ. ಜಾಸ್ತಿ ಆಗ್ತಾರದೇ ಅದರಿಂದ ಆಕ್ಸಿಡೆಂಟು. ಅದಕ್ಕೋಸ್ಕರ ಕಾರ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಲಾರಿ ಆಗಿರ್ಬೋದು, ಟೆಂಪೋ ಆಗಿರ್ಬೋದು, ನೀರಿಂದು ಲಾರಿ ಆಗಿರ್ಬೋದು, ಯಾವುದೇ ಗಾಡಿ ಇದ್ದರೂ ಒಂದು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ ಹೇಳ್ಕೊಡ್ತೀನಿ. ಇಷ್ಟೇ, ಒಂಚೂರು ಪ್ರಾಬ್ಲಮ್ ಇದೆ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇವತ್ತಿನ ವೀಡಿಯೋ ಇಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಏನದು ಗೊತ್ತಾಗಲಿಲ್ಲ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಗುಡ್ ಬೈ, ಟೇಕ್ ಕೇರ್. Continental GT.